ನಮ್ಮ ಮನವಿ ಥರ ನಾವು ಕೊಡೋಣ. ಸಾಹೇಬರು ಯಾವ ಥರ ಕಾಪ್ರೇಟ್ ಮಾಡ್ತಾರೋ ಅದ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಇದೆ ಸರ್. ಇನ್ನೊಂದು ಅದರಲ್ಲಿ ಹುಡುಗರು ಭಾಳ ಹೊರಗಿಂದ ಬರ್ತಾ ಇದ್ದಾರೆ. ಹೊರಗಿಂದ ಬಂದು ಪ್ರವೋಕ್ ಮಾಡಿ ಇಲ್ಲಿಂದ ಹೋಗ್ತಾರೆ. ನಾವು ಅನುಭವಿಸ್ಬೇಕು ಅದು. ಯಾವ ಥರ ಅವರು ಪ್ರವೋಕ್ ಮಾಡ್ತಾ ಇದ್ದಾರೆ, ಸ್ಲೋಗನ್ಸ್ ಹೇಳೋದು, ಏನಾದರೂ ಬೇರೆ ಸ್ಲೋಗನ್ಸ್ ಹೇಳಿ ಪ್ರವೋಕ್ ಮಾಡ್ತಾ ಇದ್ದಾರೆ. ಮತ್ತು ಇದು ಅಲಂಕಾರ ಮಾಡ್ತಾ ಇದ್ದಾರಲ್ಲ, ಆ ಅಲಂಕಾರದಿಂದ ಟ್ರಾಫಿಕ್ಗೆ ಒಂದು ತಿಂಗಳು, ಹೋದ ವರ್ಷ 1 ತಿಂಗಳು ಹೇಳಿ ಸಾಹೇಬರಿಗೆ, ಆವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಅಂಜನ್ ಕುಮಾರ್ ಇದ್ದರು, ಅವರಿಗೆ ಹೇಳಿ ತಪ್ಪಿಸಿರೋದು 1 ತಿಂಗಳು. ಯಾವ ರೀತಿ ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ ಅದು ನೀವು ಒಂದು ಸ್ವಲ್ಪ ನಮಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಮತ್ತು ಬೇರೆ ಒಂದು ಅಹಮದ್ ನಗರದಲ್ಲಿ 3ನೇ ಕ್ರಾಸಲ್ಲಿ ಒಂದು ಗಣಪತಿ ಕೂರ್ತಾರೆ. ಅಲ್ಲಿ ಬರೋ ಗಣಪತಿ ಮೆರವಣಿಗೆಯಲ್ಲಿ ಅಲ್ಲಿ ಸಿಕ್ಯೂರಿಟಿ ಹುಡುಗರು ಬಂದು ಅಹಮದ್ ನಗರ ಇಲ್ಲ ಸರ್, ಅಹಮದ್ನಗರ ಅಹಮದ್ನಗರ ಅಜ್ಜಿ ವಾಸ್ ನ್ಯೂ ಮಳ್ಳಿ 3ನೇ ಅಹಮದ್ನಗರ ನ್ಯೂ ಮಳ್ಳಿ 3ನೇ ಅದು ಅದು ಈಗ ಇರೋದು ಅಡ್ರೆಸ್ ಕೊಡಲೇಬೇಕು. ಮುಂಚೆ ನ್ಯೂ ಮಳ್ಳಿ ಅಂದರೆ ಆ ನ್ಯೂ ಮಳ್ಳಿನೂ ಬರುತ್ತೆ, ಈ ನ್ಯೂ ಮಳ್ಳಿ ಬರುತ್ತೆ, ಆ ನ್ಯೂ ಮಳ್ಳಿನೂ ಬರುತ್ತೆ. ಅದಕ್ಕೆ ಪಕ್ಕ ಅಡ್ರೆಸ್ ಕೊಟ್ಟರೆ ಸಾಹೇಬ್ರಿಗೆ ಗೊತ್ತಾಗುತ್ತೆ. ಅಹಮದ್ನಗರ ನ್ಯೂ ಮಳ್ಳಿ 3rd ಕ್ರಾಸಲ್ಲಿ ಅಲ್ಲಿ ಒಂದು ಗಣಪತಿ ಕೂರಿಸ್ತಾರೆ ಸರ್. ಅಲ್ಲಿ ಗಣಪತಿಯಲ್ಲಿ ಸಿಗರೇಟಿ ಹುಡುಗರು ಬರ್ತಾರೆ. ಆ ಸಿಗರೇಟಿ ಹುಡುಗರು ಬಂದು ಏನು ಮಾಡ್ತಾರೆ, ನಮ್ಮ ಮನೆ ಮುಂದೆಡೆ ಮಸೀದಿ ಮುಂದೆಡೆ ಕರ್ಪೂರ ಹಾಕೋದು ಮತ್ತು ಪಟಾಕಿ ಹೊಡೆಯೋದು. ಅಲ್ಲಿ ನಮ್ಮ ಅಬ್ಬಾಸ್ ಮಾಮು ಅಂತ ಇದ್ದಾರೆ, ಅವ್ರದ್ದು ಹಾರ್ಟ್ ಪೇಷಂಟ್. ಏನಾದರೂ ನಾಳೆ ಅನಾಹುತ ಬ್ಲಾಸ್ಟಿಂದ ಏನಾದರೂ ಆದರೆ ಸುಮ್ಮನೆ ಸಮಸ್ಯೆ ಬೇರೆಯವರಿಗೆ ಆಗುತ್ತೆ. ಇದೆಲ್ಲ ಸಮಸ್ಯೆ ಇದೆ. ಈ ಸಮಸ್ಯೆಗೆ ನೀವು ನಮಗೆ ಕೋಆಪ್ರೇಟ್ ಮಾಡಿ ಯಾವ ರೀತಿಯಿಂದ ತೊಂದರೆ ಆಗಬಾರ್ದು ಆ ರೀತಿಯಿಂದ ನೋಡ್ಕೊಳ್ಬೇಕು. ಇರೋದು ಮೀಲಾದ್ ಹಬ್ಬದ್ದು ನಾವು ಯಾವಾಗಲೂ ಏನು ಡಿಪಾರ್ಟ್ಮೆಂಟಿಂದ ಏನು ಇನ್ಸ್ಟ್ರಕ್ಷನ್ ಬರುತ್ತೆ ಆ ಇನ್ಸ್ಟ್ರಕ್ಷನ್ ಪ್ರಕಾರನೇ ನಾವು ಹೋಗೋದು. ನಾವು ಯಾವಾಗಲೂ ಡಿ ಜೆ ತೊಗೊಂಡು ಹೋಗಿಲ್ಲ, ನಾವು ಯಾವಾಗಲೂ ಬೇರೆಯವರಿಗೆ ತೊಂದರೆ ಕೊಟ್ಟಿಲ್ಲ. ಪ್ರೊಸೆಷನ್ನಲ್ಲಿ ನಮ್ಮ ಮಸೀದಿ ಒಳಗೆ ಮತ್ತು ಬೈಪಾಸ್ ಮತ್ತು 2-3 ಮಸೀದಿ ಬರುತ್ತೆ. ಮಡ್ಲಿ ಮಸೀದಿ ಬರುತ್ತೆ ಮತ್ತು ಹರ್ಕೆರೆ ಮಸೀದಿ ಬರುತ್ತೆ. ಅವ್ರ ಮಸೀದಿ ಹಿಂಭಾಗನೇ ನಾವು ಕಮಿಟಿ ಮುಂದ್ಗಡೆ ಇಟ್ಕೊಂಡು ಹುಡುಗರು ಹಿಂಗಡೆ ಹೋಗಿ ಕ್ಲೀನಾಗಿ ಪ್ರೊಸೆಷನ್ ಮಾಡ್ಕೊಂಡು ಅವ್ರವ್ರ ಮನೆಗೆ ಬಂದು ಸೇರ್ತಾರೆ. ಈ ಎಲ್ಲ ಕುಂದುಕೊರತೆಯಲ್ಲಿ ಇದೆಲ್ಲ ಸಮಸ್ಯೆ ಇದೆ. ನಾವು ನಮ್ಮ ನ್ಯೂ ಮಡ್ಲಿ ಮತ್ತು ಬೈಪಾಸ್ ಮತ್ತು ಇಮಾಂಬಡ ವತಿಯಿಂದ ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ನಮಗೆ ಇದೊಂದು ಸ್ವಲ್ಪ ಸಮಸ್ಯೆ ಬಗೆಹರಿಸಬೇಕು. ನಾಳೆ ಏನು ಸಮಸ್ಯೆ ಬರಬಾರ್ದು. ಧನ್ಯವಾದ. अब तुम्हारे क्या समस्या है वो समस्या